ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಜಲ್ದಿ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೈಮ್ ಇವಾಗ 5:30. ಏನಪ್ಪ ಇಷ್ಟು ಜಲ್ದಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅಂದರೆ, ನಾನು ಹೋಗಿ ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬೆಂಗಳೂರಿಂದ ಬರ್ತಾ ಇದ್ದಾಳೆ. ಇವತ್ತು ನಮ್ಮ ಮನೇಲಿ ಫಂಕ್ಷನ್. ಆ ಫಂಕ್ಷನಲ್ಲಿ ನಾನು ಏನೇನೆಲ್ಲ ಮಾಡ್ತೀನಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಯಾರು ಮಿಸ್ ಮಾಡಲಿಲ್ದಂಗೆ ಎಂಡ್ ತನಕ ವ್ಲಾಗ್ನ ನೋಡಿ. ಎಷ್ಟು ಕತ್ಲಿದೆ ಅಂದರೆ ನಮ್ಮ ಮನೆ ಹತ್ರ ಇನ್ನು ರಾತ್ರಿ ಚಂದ್ರನೇ ಹೋಗಿಲ್ಲ, ಅಷ್ಟು ಕತ್ಲಿದೆ. ಅಷ್ಟು ಬೆಳಗಿನ ಜಾವ, ಇನ್ನು ಕತ್ಲು ನಿಮಗೇನು ಕಾಣಿಸ್ತಿಲ್ಲ ಅನ್ಕೊತೀನಿ. ಎಷ್ಟು ಕತ್ಲು ಅಂದರೆ ಅಷ್ಟು ಕತ್ಲಿದೆ, ಫುಲ್ ಕತ್ಲಿದೆ. ಮನೆಯೆಲ್ಲ ಇನ್ನು ಫುಲ್ ಕತ್ಲು. ಯಾಕಂದರೆ ಟೈಮ್ ಜಸ್ಟ್ 5:30. ಹೋಗ್ತಾ ಇದ್ದೀನಿ. ನಾವಿಲ್ಲ ಇಲ್ಲಿದ್ದಾಳಪ್ಪ. ನಿಮಗೆ ಬಾಂದ್ಲು ಚಿರಂಜೀವಿ ಆಸ್ಪತ್ರೆ ರೋಡ್ ಕಡೆಯಿಂದ ಬಾಂದ್ಲು ನಮ್ಮಕ್ಕ. ಆಕೆ ನನ್ನ ಬ್ಲಾಗ್ ನೋಡಿದ್ರೆ ಶಾಕ್ ಆಗ್ತಾಳೆ. ನಮ್ಮಕ್ಕ ಅಂತ ಇದ್ದೀನಿ. ನನ್ನ ಅಕ್ಕ ಅಂತ ಕರೆಯೋದೇ ಇಲ್ಲ ಅವ್ರಿಗೆ. ಇಲ್ಲಿದ್ದಾಳೆ. ನಾನು ವ್ಲಾಗ್ ಮಾಡ್ತಿದ್ದೆ, ಅದಕ್ಕೆ ನಾನು ನೋಡಿಲ್ಲ. ಇಲ್ಲ ಅರ್ಚನಾ, ನಂದೆಲ್ಲ ಹಸಿ ಮಾಡಿಸ್ಕೊಂಡು ನಾನು ಒರೆಸ್ಕೊಂಡ್ ಬಂದಿದ್ದೆ. ನೀನು ನಾನು ಒರೆಸಿದ ಜಾಗದಲ್ಲಿ ಬೆಚ್ಚ ಕುತ್ಕೊಂಡು ಬರ್ತೀನಿ. ನಡಿ. ಹಿಂಗೆ ಹೋಗೆ ಬೀಳ್ಸ್ಬಿಡ್ತಿದ್ಯಲ್ಲೇವ್ವ. ರಾತ್ರಿ ಅಲ್ಲಿಂದ ಏನು ತಿನ್ ಬಂದಿಲ್ಲ. ನಿನ್ನೆ ಚಪಾತಿ ಇದಾವ ನೋಡು, ಅವನೇ ತಿನ್ನು. ಇವಾಗ ಬೆಳಗ್ಗೆ ಜಾವ ಅಮ್ಮ ಏನು ಮಾಡ್ಕೊಡಕ್ಕಾಗಲ್ಲ. ಅಂಗಡಿ ಏನು ಹಾಕಿಲ್ಲ, ಇದು ಕಾಲೇಜ್ ಅಲ್ಲ. ಅವ್ರೇನೋ ಅಂಗಡಿ ಇಟ್ಕೊಂಡವ್ರು. ಮನೇಲಿ ಫಂಕ್ಷನ್ ಇದೆ ಅಂತ ನಾನು ನಿಮಗೆ ಅವಾಗಲೇ ಹೇಳಿದೆ. ಬಟ್ ನಾನು ಯಾಕಪ್ಪ ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಮತ್ತೆ ಫಾರ್ಮಲ್ಸ್ ಅಲ್ಲಿ ಇದ್ದೀನಿ ಅಂತ ಅಂದ್ರೆ, ಇವತ್ತು ನಂದು ಲ್ಯಾಬ್ ಎಕ್ಸ್ಟರ್ನಲ್ಸ್ ಇದೆ. ಏನ್ ಫಂಕ್ಷನ್ ಅಂತ ಅಂದ್ರೆ, ನಮ್ಮ ಅಕ್ಕಂದು ಶ್ರೀಮಂತ ಅಂತ ಬೇಬಿ ಶೋವರ್ ಇದೆ. ನಮ್ಮ ದೊಡ್ಡಪ್ಪನ ಮಗಳದು. ನಾನು ಅಲ್ಲೂ ಬಿಡಂಗಿಲ್ಲ, ಇಲ್ಲೂ ಬಿಡಂಗಿಲ್ಲ. ಎಕ್ಸಾಮ್ ತಾನೇ, ಹೋದ್ರೆ ಹೋಯ್ತು ಅಂತ ಬಿಡ್ತಾ ಇದ್ದೆ. ನಂದು ಲ್ಯಾಬ್ ಎಕ್ಸ್ಟರ್ನಲ್ಸ್, ಫೈನಲ್ ಲ್ಯಾಬ್ ಎಕ್ಸ್ಟರ್ನಲ್ಸ್ ಇದೆ. ಅದು ಇಂಪಾರ್ಟೆಂಟ್ ನನಗೆ. ಅಲ್ಲಿ ಹೋಗ್ತೀನಿ, ಅಲ್ಲಿ ಮುಗಿಸ್ಕೊಂಡು ನಾನು ಎಕ್ಸಾಮ್ ಎಲ್ಲ ಬರೆದು ನಾನು ಅಲ್ಲಿ ಫಂಕ್ಷನ್ಗೆ ಹೋಗ್ತೀನಿ. ನಾನು ಫಂಕ್ಷನಲ್ಲೇ ಯಾರೆಲ್ಲ ವೇಟ್ ಮಾಡ್ತೀನಿ, ಮತ್ತೆ ನಿಮಗೆ ಏನೇನೆಲ್ಲ ತೋರಿಸ್ತೀನಿ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ವೇಟ್ ಮಾಡಿ. ನನ್ನ ಎಕ್ಸಾಮ್ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗ್ತೀನಲ್ವಾ, ಅಲ್ಲಿ ತೋರಿಸ್ತೀನಿ. ಓಕೆನಾ, ಬಾಯ್. ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಕಾಲೇಜಿಗೆ ಬಿಡ್ತಾ ಇದ್ದಾಳೆ, ಯಾಕಂದರೆ ಸ್ಕೂಟಿ ಇಲ್ಲಲ್ಲ ಇನ್ನೊಂದು, ಅದಕ್ಕೋಸ್ಕರ. ಬಾಯ್. ನಮ್ಮ ಅಕ್ಕ ನನ್ನ ಬಿಟ್ಟೋದ್ಲು. ಲ್ಯಾಬ್ ಎಕ್ಸಾಮ್ ಮುಗೀತು, ನಮ್ಮದು ಮುಗೀತು, ಎಲ್ಲರದು ಮುಗೀತು. 2 ಬ್ಯಾಚಿನ ಲ್ಯಾಬ್ ಎಕ್ಸಾಮ್ಸ್ ಇದ್ವು, ಮುಗೀತು. ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಹೋಗೋದು. ಬ್ಲಾಗಿಗೆ ಹಾಯ್ ಮಾಡು. ಹಾಯ್. ಇವಳು ನೀನೇನಾಗಬೇಕು, ಚಿಕ್ಕಮ್ಮ ಆಗ್ಬೇಕಲ್ಲ. ಸಾನ ಚಿಕ್ಕಮ್ಮ ಆಗ್ತಾರೆ ನೆಕ್ಸ್ಟ್. ಯಾವಾಗ ಆಗ್ತೀಯ ಚಿಕ್ಕಮ್ಮ? ಅಕ್ಕ ಹಾಯ್ ಬ್ಲಾಗ್ ಮಾಡು. ನೀವು ಅಜ್ಜಿ ಆಗ್ತೀರಲ್ವಾ, ಇವಳು ಚಿಕ್ಕಮ್ಮ. ಬ್ಲಾಗಿಗೆ ಹಾಯ್ ಮಾಡು ಅಂತ ಅಂದೆ. ಹೀಗೆ ಅಪ್ಕಮಿಂಗ್ ಚಿಕ್ಕಮ್ಮ ತಾನೆ, ಅಪ್ಕಮಿಂಗ್ ಚಿಕ್ಕಮ್ಮ ಅಂದೆ. ನೀನು ಅಪ್ಕಮಿಂಗ್ ಚಿಕ್ಕಮ್ಮ ತಾನೆ. ಫಸ್ಟ್ ಚಿಕ್ಕಮ್ಮ, ಸೆಕೆಂಡ್ ಚಿಕ್ಕಮ್ಮ, ಅವಳು ಲಾಸ್ಟ್ ಚಿಕ್ಕಮ್ಮ. ಸಾನ ಇಲ್ಲಿ ನೋಡು, ಅವಳು ಕೊನೆ ಚಿಕ್ಕಮ್ಮ ತಾನೆ ನೀನು. ಫೋಟೋ ಸೆಕ್ಷನ್ ನಡೀತಾ ಇದೆ. ಅಮ್ಮ ಸ್ವೀಟ್ ಹೇಳಿದ್ರು, ಸ್ವೀಟ್ ತೊಗೊಂಡೋಗಕ್ಕೆ ಬಂದೀವಿ. ಯಾವ ಸ್ವೀಟ್ ತೊಗೊಂತೀವ? ಇಲ್ಲಿ ಯಾವ ಸ್ವೀಟ್ಸೇ ಇಲ್ಲ. ಹಾಲ್ಗೆ
ಸ್ವೀಟ್ಸ್ ತರಕ್ಕೆ ಹೋಗಿದ್ದೆ. ನಮ್ಮಮ್ಮ ಸ್ವೀಟೇ ಮರ್ತು ಬಂದುಬಿಟ್ಟಿದ್ರು. ಸ್ವೀಟ್ ತರಕ್ಕೆ ಹೋಗಿದ್ವಿ. ಎಸ್, ಇದೇ ಹಾಲ್. ಎಸ್, ಅಲ್ಲಿದೆ. ಇವಾಗ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಒಂದೇ ನಿಮಿಷ. ಬಿಟ್ಟೋಗ್ಬಿಟ್ಟಾರ ನೋಡಿ ನಿನ್ನ. ಏನು ಮಾತಾಡ್ಕೊಳ್ಳಿ ಮಕ್ಕಳು? ಲೆಫ್ಟ್ ಹ್ಯಾಂಡ್ ಬಿಡ್ರಿ. ಯಾರು ಕೊಟ್ಟರು ನಿಮಗೆ? ನೋಡಿ ಹಲ್ಲು ನೋಡಲ್ಲ, ಹಲ್ಲು ನಿಮ್ಮಮ್ಮ ಬಿಟ್ಟು ಉಂಟು. ನಂಗೂ ಗೊತ್ತು. ಇದು ಮಯ್ಯ ಯಶೋಧ ಸಾಂಗ್. ನೀನು ಹೋಗೆ, ನೀವು ಹೋಗೆ, ನೀನು ಹೋಗೆ. ಅವ್ರು ಕುತ್ಕೊಂಡೋರ್ತಾನೆ, ಹೋಗು. ಅಲ್ಲಿ ಕುತ್ಕೊಂಡ್ರೆ ನಿನಗೊಂದು ಚಾಕ್ಲೇಟ್. ತೋಬಾ ತೋಬಾ ಅಂತೆ. ನೀನು ಹೋಗೆ. ಒಬ್ಬ ಸಾಂಗ್ ಮಾಡಕತ್ತ ಹುಡುಗಿ ಕೂಡ.
ಶರ್ಮೆ ಡ್ಯಾನ್ಸ್ ಮಾಡ ಹೆಂಗ್ ಮಾಡ ಡ್ಯಾನ್ಸ್ ಇವಾಗ ಇಟ್ಕೋ. ಆಯ್ತು. ಎಸ್ ನಮ್ಮ ಅಕ್ಕನ ಔಟ್ಫಿಟ್ ತೋರಿಸ್ತೀನಿ. ಸಿಗೋದೇ ಇಲ್ಲ ನನ್ನ ಕೈಗೆ. ನಾನು ಔಟ್ಫಿಟ್ ತೋರಿಸ್ತೀನಿ ನೋಡು. ಚೆನ್ನಾಗೆಲ್ಲ ಮುಗೀತು, ಎಲ್ಲ ಎತ್ತಿಡ್ತಾ ಇದ್ದಾರೆ. ಅದನ್ನು ಡೆಕೋರೇಟ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಎತ್ತಿಡ್ತಾ ಇದ್ದಾರೆ. ಸಾಮಾನೆಲ್ಲ ಕಟ್ಟಿರ್ತಾರೆ. ಮನೋಕ ಮತ್ತೆ ನೀನು ಕಾಣ್ತಾನೆ ಇಲ್ಲ, ಕಾಣಿಸೋ ಥರ ಮಾಡು. ಅಜ್ಜಿ ಫಂಕ್ಷನ್ ಇಂದ ನೋಡ್ಬಿಟ್ಟು ನನಗೂ ಹೋಗ್ಬಿಟ್ರೆ ಅಜ್ಜಿ ಅದೇ ಸರಿ. ಅಜ್ಜಿ ನೀನು ಮುತ್ತಜ್ಜಿ ಆಗ್ತೀಯಲ್ಲ ಅಜ್ಜಿ. ಹೋಗಿ ಎಷ್ಟು ಶ್ರೀಮಂತಲಾಗಿದ್ದಾಳೆ ಅಂದರೆ ಬ್ರ್ಯಾಂಡೆಡ್ ವಾಚ್ ಆಗ್ತಾ ಇದ್ದಾಳೆ. ಯಾವ್ದಾರು ಚೆನ್ನಾದ ವಾಚ್ ನೀನು ಹಾಕಿರೋದು? ಕ್ಯಾಶಿಯೋ ಅಂತೆ. ನಾವು ಕ್ಯಾಶಿಯೋ ನಟ್ಸ್ ತಿಂತೀವಿ, ಅವಳು ಕ್ಯಾಶಿಯೋನೇ ವಾಚ್ ಹಾಕೊಂಡ್ಬಿಟ್ಟವಳು ಅಲ್ಲ ಸನ. ಬಾಯ್ ಸ್ಪೆಷಾಲಿಟಿ ತೋರಿಸ್ತಾಳ ಅಂತ ನಮ್ಮ ಅಕ್ಕ. ತೋರಿಸಿ, ಜಲ್ದಿ ತೋರಿಸಿ. ಇದು 12 ಅವರ್ಸ್ ಇಂದ ಇವಾಗ ಇವತ್ತಿದ್ರೆ 24 ಅವರ್ಸ್ ಆಗುತ್ತೆ. ಇದು ಟೈಮಿಂಗ್ಸ್ ರನ್ನಿಂಗ್ ಏನಾರ ಅದಕ್ಕೇನಾರು ಓಡಾಡಬೇಕು ಹೋಗ್ಬೇಕು ಅಂತ ಅಂದ್ರೆ ಇದರಲ್ಲಿ LED ಲೈಟ್ ಕೊಟ್ಟಾರಾ? ಕೈ ಮುಚ್ಚು, ಏನೋ ಕಾಣಿಸುತ್ತೆ. ಏ ಯಾವ್ದಾರ ಫಾರೆಸ್ಟ್ನಾಗ ಹೋಗ್ಬಿಟ್ರೆ ಆಯ್ತು ನೋಡು, ಆ ಲೈಟ್ ನಂಬ್ಕೊಂಡು. ಎಷ್ಟು ಕೆಲಸ ಮಾಡ್ತಾರೆ ಡೆಡಿಕೇಶನ್ ಪೀಪಲ್ಸ್. ತಗೊಂಡು ಹೋಗ್ತಾ ಇದೀವಿ. ಬ್ಲಾಗಲ್ಲಿ ಕಾಣಿಸ್ಕೋಬೇಕಂತೆಲ್ಲ ಕಾಣಿಸ್ಕೊಂತ ಇದೆ. ಓಕೆ, ಫೆದರ್ ವಿತ್ ಲೇಯರ್ ಕಟ್ ಮಾಡಿಸ್ತಾರಂತ. ಲಾರಿ ಕಟಿಂಗ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಲೇಯರ್ ವಿತ್ ಫೆದರು. ಇವಾಗ ಹಿಂಗಿರುತ್ತೆ ಕಟ್ಟಿಂಗು. ಈಗ ಬ್ಲೋ ಡ್ರೈ ಮಾಡ್ತಾರೆ, ಸೆಟ್ಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ತೋರಿಸ್ತೀನಿ. ಬ್ಲೋ ಡ್ರೈ ಎಲ್ಲ ಮುಗೀತು. ಇದಕ್ಕೆ ಏನಾದ್ರು ಲೇಯರ್ ವಿತ್ ಫೆದರ್ ಕಟ್ ಅಂತ. ನಡಿ ಹೋಗೋಣ. ನೋಡಿ ಚೆನ್ನಾಗಿ ಕಾಣ್ತೈತಿಲ್ಲ. ನಾನೇ ರೆಕಮೆಂಡ್ ಮಾಡಿದ್ದೆ ಅವಳಿಗೆ ಇದನ್ನೇ ಮಾಡಿಸು ಅಂತ. ಹಿಂಗೆ ದಿನ ನೀನು ಮಾಡ್ಕೋಬೇಕಲ್ಲಿ. ಚೆನ್ನಾಗಿ ಕಾಣ್ತೈತಿಲ್ಲ. ಹೋಗ್ಲು ನೋಡ, ಅಲ್ಲಿ ನೋಡ್ಕ. ಅದನ್ನ ಹಿಂದೆ ಹಾಕಕ್ಕೆ ಬಿಟ್ರೆ ನಂದೇನೇನ. ನಡಿ. ನೋಡ್ಕ ಅಲ್ಲಿ ಚೆನ್ನಾಗಿ ಕಾಣ್ತೈತಾ? ಸರಿ, ಇವಾಗ ಮನೆಗೆ ಹೋಗಿ ಊಟ ಮಾಡಿ ಅವಳನ್ನ ನಾನು ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕು. ಮತ್ತೆ ವಾಪಸ್ ಬೆಂಗಳೂರಿಗೆ ಆ್ಯಸ್ ಯೂಶುವಲ್ ಹೋಗ್ತಾಳೆ. ಕೈ ತೂತು ಊಟ ಮಾಡ್ತಾ ಇದ್ದಾರೆ, ಬಟ್ ನಾನು ಕೈ ತೂತು ಮಾಡಲ್ಲ. ಅದೆಲ್ಲ ಅಲ್ಲಿಂದ ತಂದಿರೋ ಲಗೇಜ್ಗಳು ಇವೆಲ್ಲ.